ಇನ್ನೊಂದು ಕಡೆ CM ಅವರು ಹೇಳ್ತಾರೆ ಧರ್ಮಸ್ಥಳ ಯಾತ್ರೆಯನ್ನು ಇವರು ರಾಜಕೀಯ ಮಾಡ್ತಾ ಇದ್ದಾರೆ BJP ಅವರು ಅಂತ ಹೇಳ್ತಾರೆ ಸರ್. ಅಲ್ಲ, ಈಗೇನಂದರೆ ಯಾವುದು ರಾಜಕಾರಣ? ಯಾರೋ ಒಬ್ಬ ಬುರ್ಡೆ ಗ್ಯಾಂಗಿನ ಮಾತು ಕೇಳಿ ಕೋಟ್ಯಾಂತರ ಜನ ಶ್ರದ್ಧೆ ಇಟ್ಕೊಂಡಿರ್ತಕ್ಕಂಥ ಧರ್ಮಾಧಿಕಾರಿಗಳ ವಿರುದ್ಧದ ತನಿಖೆಗೆ ಆದೇಶ ಮಾಡಿದ್ದೇ ರಾಜಕಾರಣ. 17-18 ಕಡೆ JCB ತಗೊಂಡು ಅಗದಿದ್ದೇ ರಾಜಕಾರಣ. 6 ಅಡಿ 3 ಅಡಿ ಗುಂಡಿ ತೆಗಿಯೋಕ್ಕೆ ಜನ ಸಿಗಲ್ಲ. 22 ಅಡಿ 24 ಅಡಿ ಯಾವನೋ ಬುಡೆ ಮಾತು ಕೇಳಿಕೊಂಡು ಗುಂಡಿ ತೋಡಿದ್ರಲ್ಲ, ಅದು ರಾಜಕಾರಣ. ಷಡ್ಯಂತ್ರದಲ್ಲಿ ಸಿಗಾಕ್ಸ್ಬೇಕು ಅಂತ ಮಾಡಿದ್ರಲ್ಲ, ಅದು ರಾಜಕಾರಣ. ಸತ್ಯದ ಪರವಾಗಿ ನಿಲ್ಲೋದು, ಧರ್ಮದ ಪರವಾಗಿ ನಿಲ್ಲೋದು, ಧರ್ಮಾಧಿಕಾರಿಗಳ ಕುಟುಂಬದ ಬಗ್ಗೆ ಶ್ರದ್ಧೆ ಇದ್ದವ್ರು ಮಾಡೋ ಕೆಲಸ. ನಾವು ಶ್ರದ್ಧೆ ಇದ್ದವರು ಆ ಕೆಲಸ ಮಾಡಿದ್ದೀವಿ. ಶ್ರದ್ಧೆ ಇಲ್ಲದೆ ಇದ್ದವರು ತನಿಖೆಗೆ ಆದೇಶ ಮಾಡಿದ್ರು. CM ಅವರು ಇನ್ನೊಂದು ಕಡೆ ಹೇಳ್ತಾರೆ ಈಗ ಮತ್ತೆ NIA ಮಾಡಂತ ಹೇಳ್ತಾರೆ. ನಿಮ್ಗೇನಂದರೆ ಈಗ ಬುರ್ಡೆ ಗ್ಯಾಂಗಿನ ಸತ್ಯ ಹೊರಗೆ ಬಂದಿದೆಯಲ್ವಾ, ಇಂಥ ಒಂದು ಗಂಭೀರ ಪ್ರಕರಣಗಳಲ್ಲಿ ಪ್ರಮುಖ ವ್ಯಕ್ತಿಗಳ ಮೇಲೆ ಆಪಾದನೆ ಬಂದಾಗ ದೂರಿನ ಸತ್ಯಾಸತ್ಯತೆಯ ಬಗ್ಗೆ ಪರಿಶೀಲನೆ ಮಾಡಿಕೊಳ್ಬೇಕಾಗಿದ್ದು ಯಾರ ಜವಾಬ್ದಾರಿ ಇತ್ತು? ಮಾಡಿದ್ರಾ? ನಾನು 2 ತಿಂಗಳ ಹಿಂದೆನೇ ಹೇಳಿದ್ದೆ, ದೂರುದಾರನನ್ನು ಮಂಪರು ಪರೀಕ್ಷೆಗೆ ಒಳಪಡಿಸಿ, ಇದ್ರ ಹಿಂದ್ಗಡೆ ಷಡ್ಯಂತ್ರ ಇದೆ ಅಂತಕ್ಕಂಥದ್ದನ್ನು ಹೇಳಿದ್ದೆ. ಈಗಲೂ ಪುನರುಚ್ಚಾರ ಮಾಡಲಿಕ್ಕೆ ಬಯಸ್ತೇನೆ. ಇದರ ಆಳ ಅಗಲ ಭಾಳ ದೊಡ್ಡದಿದೆ. ಶ್ರದ್ಧಾಭಂಗ ಮಾಡಿದ್ರೆ ಉಳ್ದ ಮತಾಂತರ ಮಾಡೋರಿಗೂ ಸುಲಭ ಆಗುತ್ತೆ, ಹಿಂದೂ ಸಮಾಜ ಒಡೆಯೋರಿಗೂ ಸುಲಭ ಆಗುತ್ತೆ. ಈಗ ಜಾತಿ ಪಂಥವನ್ನು ಮೀರಿ ಜನ ಗವಿಮಠಕ್ಕೆ ಹೋಗ್ತಾರೆ, ಗವಿಸಿದ್ದೇಶ್ವರನ ಜಾತ್ರೆಯಲ್ಲಿ ಪಾಲ್ಗೊಳ್ತಾರೆ. ಅದೇ ಥರ ಜಾತಿ ಮತ ಪಂಥವನ್ನು ಮೀರಿ ಧರ್ಮಸ್ಥಳಕ್ಕೆ ಹೋಗ್ತಾರೆ, ಭಕ್ತಿ ಭಾವದಿಂದ ಹೋಗ್ತಾರೆ. ಆ ಭಕ್ತಿಯ ಭಾವನೆಗಳಿಗೆ ಧಕ್ಕೆ ತರಬೇಕು ಅನ್ನುವಂಥ ಷಡ್ಯಂತ್ರ ಇದೆ. ಆ ಷಡ್ಯಂತ್ರಕ್ಕೆ ಕುಮ್ಮಕ್ಕೆ ಕೊಟ್ಟಿರೋದ್ರೊಳಗೆ ಕೆಲವು ಮತಾಂಧ ಶಕ್ತಿಗಳು ಇದ್ದಾವೆ, ವಿದೇಶಿ ಹಣವೂ ಬಂದಿದೆ, ಮತ್ತು ಕಾಂಗ್ರೆಸ್ನ ಒಬ್ಬ ನೆರೆಯ ರಾಜ್ಯದ ಸಂಸತ್ ಸದಸ್ಯನೊಬ್ಬ ಇದಕ್ಕೆಲ್ಲ ಡೈರೆಕ್ಷನ್ ಕೊಟ್ಟಿದ್ದಾನೆ, ಫೈನಾನ್ಸ್ ಮಾಡಿದ್ದಾನೆ ಅಂತಕ್ಕಂಥ ಆಪಾದನೆ ಇದೆ. ಇಂಥ ಆಪಾದನೆ ಪ್ರಾಮಾಣಿಕವಾಗಿ ತನಿಖೆ ಆದರೆ ಮಾತ್ರ ಸತ್ಯ ಏನು ಹೊರಗೆ ಬರುತ್ತೆ. ಈಗ ಆಪಾದನೆ ಸತ್ಯ ಆಗಿದ್ದರೆ ಅದನ್ನು ಮುಚ್ಚಾಕುವಂಥ ಕೆಲಸವನ್ನು ಸ್ವಾಭಾವಿಕವಾಗಿ ಇಲ್ಲಿರುವ ಕಾಂಗ್ರೆಸ್ ಸರ್ಕಾರ ಮಾಡೇ ಮಾಡುತ್ತೆ. ಅದಕ್ಕೋಸ್ಕರ ನಾವು NIA ಕೊಡಿ ಅಂತ ಹೇಳ್ತಾ ಇರೋದು.